ಕೊಡಿ. ಏನ್ರ ಹೇಗಿದ್ದೀರಲ್ಲ? ಈ ಕರೋನಾ ಟೈಮಲ್ಲಂತೂ ನಾನು ಟೀ ಮಾಕು ಬಿಟ್ರೆ ಏನು ಮಾಡಿಲ್ಲ ಕಣ. ಟೀ ಮಾಕು ಆಗಂದ್ರೇನು? ಅದೇ ಕಣ, ತಿನ್ನೋದು, ಮಲ್ಕೊಳೋದು, ಕುತ್ಕೊಳೋದು. ನಾನು ಅಷ್ಟೇ ಕಣ, ಸೇಮ್, ಬೇರೆ ಏನು ಮಾಡಿಲ್ಲ. ನೀವು ನಾವು ಅಷ್ಟೇ ಅಲ್ಲ ಕಣೋ, ಎಲ್ಲರೂ ಅದನ್ನೇ ಮಾಡಿರೋದು. ಎಲ್ಲರೂ ಅದನ್ನೇ ಮಾಡಿರ್ತಾರೆ, ಆದರೆ ನಮ್ಮ ಕಚ್ಚಿ ಮಾತ್ರ ಅವಳು ಕುಚ್ಚಿ ಜೊತೆ ಫುಲ್ಲು ಮೆಸೇಜು ಕಾಲಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಪ್ಪ. ಎಷ್ಟು ಫೋನ್ ಮಾಡಿದ್ರು ಬ್ಯುಸಿ ಬ್ಯುಸಿ ಅಂತಾನೆ ಬರ್ತಿತ್ತು. ಥ್ಯಾಂಕ್ಸ್ ಮಗ, ನೆನ್ಪು ಮಾಡಿದ್ದಕ್ಕೆ. ಕುಚ್ಚಿಗೆ ಸಿಗ್ತೀನಿ ಅಂದಿದ್ದೆ. ಸರಿ, ನಾನು ನೀನು ಬರ್ತೀನಿ. ಸರಿ ಹೋಗಪ್ಪ, ಆಯ್ತು. ಬಾಯ್ ಬಾಯ್ ಬಾಯ್. ಈ ಕೊರೋನಾ ಟೈಮಲ್ಲಿ ಮಿಂಗಲ್ಸ್ಗೆ ಟೈಮ್ ಪಾಸು, ಸಿಂಗಲ್ಸ್ಗೆ ಟೈಮೇ ಲಾಸು. ಸರ್ ಅಮೌಂಟ್ ತಗೊಳ್ಳಿ ಸರ್. ಸರ್ ಮಾಸ್ಕ್ ಕಮ್ಮಿ ಸರ್. ಸಾರಿ ಸರ್, ಸಾರಿ. ಮಗ ಮನೆಯಿಂದ ಫೋನ್ ಬರ್ತಾಯ್ತು, ನಾನು ಬರ್ತೀನೋ? ಏಯ್ ಯಾಕೋ ಇರಲು? ಇಲ್ಲ ಮಗ, ನೆಲ ಒರೆಸ್ಬೇಕು, ನಾನು ಬರ್ತೀನಿ. ಹೋಗು ಹೋಗು, ಕೊರೋನಾ ಟೈಮಲ್ಲಿ ಒಳ್ಳೆ ಕೆಲಸನೇ ಸಿಕ್ಕಿದೆ. ಸರಿ ಮಗ, ಆಯ್ತು, ಬರ್ತೀನಿ ಮಗ. ಬಾಯ್ಲ ಬಾಯ್. ಎಲ್ಲರೂ ಓಡ್ತಿದ್ದಾರೆ, ನಾವಿಲ್ಲಿದ್ದು ಏನು ಮಾಡೋಣ? ನಡಿ ನಾವು ಹೊರಡೋಣ. ಹೊರಡೋಣ. ಕೊರೋನಾ ಟೈಮಲ್ಲಿ ಎಲ್ಲೆಲ್ಲೂ ಓಡಾಡಬೇಡ ಕಣ ಹೊರಗಡೆ. ಹೋಗಮ್ಮ. ಏಯ್, ಅಮ್ಮ ಊಟ ಕೊಡು. ಹಾಂ ತಂದೆ ಕಣೋ. ಹೊರಗಡೆ ಹೋಗ್ಬೇಡ ಅಂದ್ರೂ ನನ್ನ ಮಾತೇ ಕೇಳಲ್ಲ. ಹೇ, ಇವಾಗ ನೋಡಿ ನಿನ್ನ ಮಗ ಕರೋನಾ ಹಚ್ಕೊಂಡು ಬಂದಿರಬೇಕು. ಅಮ್ಮ ವಿಕ್ಸ್ ಕೊಡ್ಬಾರಮ್ಮ. ಯಾಕೋ, ಏನಾಯ್ತು? ಅಯ್ಯೋ, ಜ್ವರ ಬಂದಿರೋ ಹಾಗಿದೆಯಲ್ಲ. ಅಯ್ಯೋ ರೀ, ರಾಮ್ಗೆ ಜ್ವರ ಬಂದಿರೋ ಹಾಗಿದೆ, ಬನ್ನಿ ನೋಡಿ ಸ್ವಲ್ಪ. ಹೌದಾ? ದೂರ ಇರೋ ಅವನ ಹತ್ರ ಹೋಗ್ಬೇಡ, ಕೊರೋನಾದವರು ಬಂದಿರಬೇಕು. ಆಯ್ತು ನಡಿ. ರೀ ಬನ್ನಿ, ಅವನಿಗೆ ಸ್ವಲ್ಪ ನೋಡಿ, ಜ್ವರ ಬಂದಿರೋ ಹಾಗಿದೆ. ಫಸ್ಟ್ ಹೋಗಿ ಕೊರೋನಾ ಟೆಸ್ಟ್ ಮಾಡಿಸ್ಕೋ. ನಿನ್ನ ಜೊತೆ ನಾವು ಯಾರೂ ಬರಲ್ಲ. ನಿನಗೇನಾದ್ರೂ ಕೊರೋನಾ ಇದ್ರೆ ನಮಗೂ ಹಚ್ಬಿಡ್ತೀಯಾ? ಏ ಬಾರೆ. ಹೇಳಿ ಸರ್, ಏನಾಗಬೇಕಿತ್ತು? ಮೇಡಮ್ ನನಗೆ ತುಂಬ ಜ್ವರ ಬಂದಿದೆ, ಕೊರೋನಾ ಟೆಸ್ಟ್ ಮಾಡಿಸ್ಬೇಕಿತ್ತು ಮೇಡಮ್. ಓಕೆ ಸರ್, ಈ ಫಾರ್ಮ್ ಫಿಲ್ ಮಾಡಿಬಿಟ್ಟು ಕೊಡಿ. ಓಕೆ ಮ್ಯಾಮ್. ಓಕೆ ಸರ್, ನೀವು ವೆಯ್ಟ್ ಮಾಡ್ತಾ ಇರಿ, ನಾವು ಕರಿತೀವಿ. ಸರಿ ಮೇಡಮ್. ರುದ್ರಮ್ಮ, ಈ ಫಾರ್ಮ್ ತಗೊಂಡು ಒಳಗಡೆ ಕೊಡಿ. ಕರೋನಾ ಟೆಸ್ಟಿಗೆ ಬಂದಿದ್ದಾರೆ. ಓಕೆ. ಮಿಸ್ಟರ್ ರಾಮ್,
ಸರ್ ಒಳಗಡೆ ಹೋಗಿ ಸ್ಯಾಂಪಲ್ಸ್ ಕೊಟ್ಬಿಟ್ಟು ಬನ್ನಿ. ನಿಮ್ಮ ರಿಪೋರ್ಟ್ಸ್ ಬರೋಕ್ಕೆ 15 ಮಿನಿಟ್ಸ್ ಆಗುತ್ತೆ. ಹೊರಗಡೆ ವೆಯ್ಟ್ ಮಾಡ್ತಾರೆ. ಸರ್ ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ನಿಮ್ಮ ಕೊರೋನಾ ಟೆಸ್ಟ್ ಪಾಸಿಟಿವ್ ಬಂದಿದೆ. ಸೊ ನೀವು 15 ಡೇಸ್ ಕ್ವಾರಂಟೈನಲ್ಲಿ ಇರಬೇಕಾಗುತ್ತೆ ಇಲ್ಲೇ. ಮೊದಲಾಗಿದ್ರೆ ನಿಮಗೆ ಹೋಮ್ ಐಸೋಲೇಷನ್ ಕೊಡ್ತಿದ್ರು, ಆದರೆ ಹೀಗಾಗಲ್ಲ. ನೀವು ಕ್ವಾರಂಟೈನಲ್ಲಿ ಇರಲೇಬೇಕು. ಸರ್ ಹಾಂ, ಹಾಗೆ ನಿಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ನಿಮ್ಮ ಲಗೇಜು ಮತ್ತು ನಿಮ್ಗೆ ಏನೇನು ಬೇಕೋ ತರಿಸ್ಕೊಬಿಡಿ. ಹಲೋ ಅಪ್ಪ, ಅದು ನನ್ನ ಕೊರೋನಾ ಪಾಸಿಟಿವ್ ಬಂದಿದೆ ಅಪ್ಪ. ಹಾಂ ತೂ ಲೋಫರ್ ನನ್ನ ಮಗನೇ, ನಿನ್ನಿಂದ ಇನ್ನೂ ಏನೇನು ಅನ್ಭವಿಸ್ಬೇಕಾಗಿ ಬಂತಲ್ಲಪ್ಪ ದೇವ್ರೆ. ನೀನು ಹುಷಾರಾಗೋ ತನಕ ಹಾಸ್ಪಿಟ್ಲಲ್ಲೇ ಇರೋ. ಫೋನು ಕಾಲು ಏನು ಮಾಡಕ್ಕೆ ಹೋಗ್ಬೇಡ, ಇಡೋ ಫೋನು. ಏ ನಿನ್ನ ಮಗುಗೆ ಕೊರೋನಾ ಬಂದಿದೆ ಅಂತ ಕಣೆ. ಹೌದಾ? ಅವನು ಎಲ್ಲೆಲ್ಲಿದ್ದ ಅಲ್ಲೆಲ್ಲ ಸ್ಯಾನಿಟೈಸ್ ಮಾಡು. ಈ ಫೋನ್ ಕಾಲೆಲ್ಲ ಮಾಡಕ್ಕೆ ಹೋಗ್ಬೇಡ. ಯಾಕೆ? ಬೆಳಗ್ಗೆ ಟಿವಿ ನ್ಯೂಸಲ್ಲಿ ಹೇಳ್ತಾ ಇದ್ರು, ಈ ಕೊರೋನಾ ಬಂದವ್ರ ಜೊತೆ ಫೋನಲ್ಲಿ ಮಾತಾಡಿದ್ರೆ ನಮಗೂ ಕೊರೋನಾ ಬರುತ್ತೆ ಅಂತ. ಅಯ್ಯೋ, ಆದರೂ ಒಂದ್ಸಲ ಅವನ್ನ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಬರೋಣವಾ? ಯಾಕೆ ನಿನಗೂ ಕೊರೋನಾ ಹಚ್ಕೊಳಕ್ಕೆ ಇಷ್ಟನಾ? ನಡಿ ನಡಿ, ಫಸ್ಟ್ ಸ್ಯಾನಿಟೈಸ್ ಮಾಡೋಣ. ಹಲೋ ಮತ್ತೆ ನಿಂಗೊಂದು ವಿಷಯ ಹೇಳಬೇಕಿತ್ತು ಕಣ. ಬೆಳಿಗ್ಗೆ ಕೊರೋನಾ ಟೆಸ್ಟ್ ಮಾಡಿಸ್ದೆ, ರಿಪೋರ್ಟ್ ಪಾಸಿಟಿವ್ ಬಂದಿದೆ ಕಣ. 15 ಡೇಸ್ ಕ್ವಾರಂಟೈನಲ್ಲಿ ಇರಬೇಕಂತೆ. ಹೌದು ಕಣ. ಛೇ, ಊಟ ಆದಮೇಲೆ ಈ ಟ್ಯಾಬ್ಲೆಟ್ ತಗೊಳ್ಳಿ. ಆರೋಪಿಗಳನ್ನು ರಕ್ಷಿಸುವ ಯತ್ನವಾಗ್ತಾ ಇದೆಯಾ ಎಂದು ಪ್ರಶ್ನೆ. ಸ್ವಲ್ಪ ತಿಂಡಿ ಕೊಡೆ. ಹಂಗೆ ಸ್ವಲ್ಪ ಡೋರ್ ಹಾಕಿಬಿಡೆ. ಡಾಕ್ಟರ್ ಡಾಕ್ಟರ್ ನರ್ಸ್, ಇವ್ರ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಿದೆ, ಬೇಗ ಸಿಲಿಂಡರ್ ಫಿಕ್ಸ್ ಮಾಡಿ. ಸರಿ ಸರ್. ಓ, ನರ್ಸ್, ಹಿ ಈಸ್ ನೋ ಮೋರ್. ಇವ್ರ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿಬಿಡಿ. ಓಕೆ ಸರ್. Ah